ಪ್ರಭು. ನಮ್ಮ ರಾಜ್ಯದ ಪ್ರಜೆಗಳೆಲ್ಲರೂ ಮಳೆ ಬೆಳೆಗಳಿಂದ ಸುಖ ಸೌಖ್ಯದಿಂದಿರುವರೆ ಅದನ್ನು ತಿಳಿಸುವಂತ ನಾವು ಅಪ್ಪಣೆ ಪ್ರಭು. ಅಲ್ಲದರ ಕೇಳು ಕೇಳವೆ, ಅಲ್ಲದರ ಕೇಳು ಕೇಳವೆ, ರಾಜ್ಯದ ಪರಿಯನ್ನು ವಿವರಿಸಲಿ. ಅಲ್ಲದರ ಕೇಳು ಕೇಳವೆ, ಅಲ್ಲದರ ಕೇಳು ಕೇಳವೆ, ರಾಜ್ಯದ ಪರಿಯನ್ನು ವಿವರಿಸಲಿ. ಅಲ್ಲದರ ಕೇಳು ಕೇಳವೆ, ಪ್ರಜೆಗಳೆಲ್ಲರೂ ಮಂತ್ರಿ, ನಮ್ಮ ರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ಸುಖ ಸೌಖ್ಯದಿಂದ ಕಾಲ ಕಾಲಕ್ಕೆ ಮಳೆ ಬೆಳೆಗಳೆಲ್ಲ ಆಗುತ್ತಾ ಸುಖ ಸೌಖ್ಯದಿಂದ ಇರೋರು ಮತ್ತೇನಪ್ಪಣೆ ಮಹಾಪ್ರಭು. ಬೇಷ್, ಬಹಳ ಸಂತೋಷ. ನಿನ್ನಂತಹ ಚತುರತವುಳ್ಳ ಮಂತ್ರಿಯು ನನ್ನ ರಾಜ್ಯ ತಂದಿರಬೇಕಾದರೆ ನನಗಾಗಲಿ ನನ್ನ ರಾಜ್ಯಕ್ಕಾಗಲಿ ಕುಂದು ಕೊರತೆಯಿಂದರೇನು. ಬೇಷ್, ಬಹಳ ಸಂತೋಷ. ನಿನ್ನ ಪೀಠವನ್ನು ಅಲಂಕರಿಸು. ಅಪ್ಪಣೆ ಮಹಾಪ್ರಭು. ಸೈನ್ಯಾಧ್ಯಕ್ಷನೇ, ಮಹಾಪ್ರಭು. ಸೈನ್ಯಾಧಿನಾದಾನೆ ನಮ್ಮ ಸೈನ್ಯದ ರೀತಿಯ ಸೈನ್ಯಾಧಿನಾದಾನೆ. ಸೈನ್ಯಾಧ್ಯಕ್ಷನೇ, ಮಹಾಪ್ರಭು. ಸೈನ್ಯಾಧಿನಾದಾನೆ ನಮ್ಮ ಸೈನ್ಯದ ರೀತಿಯ ಸೈನ್ಯಾಧಿನಾದಾನೆ. ಸೈನ್ಯಾಧ್ಯಕ್ಷನೇ, ನಮ್ಮ ಸೈನ್ಯವನ್ನು ಯಾವ ರೀತಿಯಲ್ಲಿಟ್ಟಿರುವೆ ಅದನ್ನು ತಿಳಿಸುವಂತ ನಾವು. ಅಪ್ಪಣೆ ಮಹಾಪ್ರಭು. ನಮ್ಮ ಸೈನ್ಯವು ಶತ್ರುವನ್ನು ಕಂಡರೆ ಕಠೋರವಾಗಿ ಕರೆ ತುರುಗದ ಸಹಾಯವಿಲ್ಲದೆ ಶತ್ರುವನ್ನು ಸಂಹರಿಸಿ ವಿಜಯ ವಿಖ್ಯಾತಿಯನ್ನು ಪಡೆಯುವುದರಲ್ಲಿ ಸಂದೇಹವೇ ಇಲ್ಲ. ಮತ್ತೇನಪ್ಪಣೆ ಮಹಾಪ್ರಭು. ಬಹಳ ಸಂತೋಷ. ನಿನ್ನಂತಹ ಪ್ರಚಂಡ ಪರಾಕ್ರಮಿಯಾದ ದಳಪತಿಯು ನನ್ನ ರಾಜ್ಯ ತಂದಿರಬೇಕಾದರೆ ನನಗಾಗಲಿ ನನ್ನ ರಾಜ್ಯಕ್ಕಾಗಲಿ ಯಾವ ಶತ್ರುಗಳ ಭಯವು ಬರಲಾರದು. ಬೇಷ್, ಬಹಳ ಸಂತೋಷ. ನಿನ್ನ ಪೀಠವನ್ನು ಅಲಂಕರಿಸು. ಅಪ್ಪಣೆ ಮಹಾಪ್ರಭು. ಮಂತ್ರಿ,
ಆ ಪ್ರಭು. ನನ್ನ ಶಿಷ್ಯನಾದ ದುರ್ಯೋಧನನು ಬಹಳ ದಿನಗಳಿಂದ ಬಾರಲಿಲ್ಲವಲ್ಲ. ಆ ಪಾಂಡವರಿಗೂ ಕೌರವರಿಗೂ ಯುದ್ಧವೆಂದು ಕೇಳಿದೆ. ಆದರೂ ಆ ಗಾಂಧಾರಿ ಗರ್ಭ ಸುಧಾಕರ್ ಎದುರಿಗೆ ಆ ಬಡಕುನ್ನಿ ಪಾಂಡವರು ಎದುರು ನಿಂತು ಯುದ್ಧ ಮಾಡಲು ಸಾಧ್ಯವೇ? ಛೆ, ಅದೆಂದಿಗೂ ಆಗದ ಕಾರ್ಯ. ಆದರೂ ಈಗ ನಡೆಯುವ ಯುದ್ಧದಲ್ಲಿ ನನ್ನ ಶಿಷ್ಯನಾದ ದುರ್ಯೋಧನಿಗೆ ನನ್ನ ಕೈಲಾದಷ್ಟು ಸಹಾಯವನ್ನು ಮಾಡಿ ಜಯವು ಲಭಿಸುವಂತೆ ಮಾಡುವೆನು. ನಿಮ್ಮ ಶಿಷ್ಯರಾದ ದುರ್ಯೋಧನ ಸಾರ್ವಭೌಮರು ಇತ್ತಲೇ ಬರುತ್ತಿರುವರು. ಚಾರಣೆ ಸಮಾಚಾರವೇನು? ದುರ್ಯೋಧನ ಸಾರ್ವಭೌಮರು ಬರುತ್ತಿರುವರು ಮಹಾಪ್ರಭು. ಏನು, ನನ್ನ ಶಿಷ್ಯನಾದ ದುರ್ಯೋಧನ ಬರುತ್ತಿರುವನೆ? ಬಹಳ ಸಂತೋಷ, ಬಹಳ ಸಂತೋಷ. ರಾಜಮರ್ಯಾದೆಯಿಂದ ಕರೆದುಕೊಂಡು ಬನ್ನಿ. ನನ್ನ ಗುರುಗಳಾದ ಮಹಾಭದ್ರ ದೇವರಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಗೌರವೇಶ್ವರ, ನಿನಗೆ ಮಂಗಳವಾಗಲಿ. ಮೇಲೆ ಹೇಳು. ಬಾ, ಈ ಪೀಠವನ್ನು ಅಲಂಕರಿಸು. ಆಗಲಿ ಗುರುದೇವ. ಯಾರಲ್ಲಿ? ನಮ್ಮ ಅರಮನೆಯ ರಾಜ ನರ್ತಕರನ್ನು ಬರಮಾಡಿ. ಗೌರವೇಶ್ವರ, ಅಂದದ ಶಿಲೆ ಎರಡು ನಲಿದಾಡಿವೆ, ಅಂದದ ಶಿಲೆ ಎರಡು ನಲಿದಾಡಿವೆ. ಅದರ ಪನ್ನೀರ ಪರಿಮಳ ಹೂಬಿರಿದು, ಅಂದದ ಶಿಲೆ ಎರಡು ನಲಿದಾಡಿವೆ. ಮೋಹಿನಿ ಎನ್ನುವುದು ಇವರೆಸರಲ್ಲವೇ, ಮನಮೋದ ತುಂಬಿದ ಚೆಲುವಲ್ಲವೇ. ಮೋಹಿನಿ ಎನ್ನುವುದು ಇವರೆಸರಲ್ಲ, ಮನಮೋದ ತುಂಬಿದ ಚೆಲುವಲ್ಲವೇ. ನಾಯಕಿಯೇ ನಿನಗೆ ಈ ಹೂವಲ್ಲವೇ. ನಾಯಕಿಯೇ ನಿನಗೆ ಈ ಹೂವಲ್ಲವೇ. ನಾಯಕಿಯೇ ನಿನಗೆ ಈ ಹೂವಲ್ಲವೇ. ಮನಸ್ಸನ್ನು ಸೆಳೆಯುವ ಚೆಲುವಲ್ಲವೇ, ನನ್ನ ಮನಸ್ಸನ್ನು ಸೆಳೆಯುವ ಚೆಲುವಲ್ಲವೇ. ಅಂದದ ಶಿಲೆಯ ನಲಿದಾಡಿವೆ. ಮುತ್ತಿನ ಮಾಲೆಯ ಕಟ್ಟಿ ತಂದಿಗ ಎಳ್ಳೆರಡು, ಕೈ ಕೈ ಎಂದು ನಾಟ್ಯವಾಡುತ್ತಾ ಬರುವುದು ಮತ್ತೆರಡು. ಮುತ್ತಿನ ಮಾಲೆಯ ಕಟ್ಟಿ ತಂದಿಗ ಎಳ್ಳೆರಡು, ಸಂಗೀತದ ಸ್ವರಗೀತೆಯ ನಾಟುತ್ತಾ ಬರುವುದು ಮತ್ತೆರಡು.
ತುಂಬಿ ತೆರದೆ ಆಡುತ್ತ ಬರುವುದು ತುಂಬಿ ತೆರದೆ ಆಡುತ್ತ ಬರುವುದು ತುಂಬಿಯ ತೆರದೆ ಆಡುತ್ತ ಬರುವುದು ತುಂಬಿಯ ತೆರದೆ ಅಂದದ ಶಿಲೆಯರೆಡು ನಲಿದಾಡಿವೆ ತಗದಿವಿ ತಗ ಜಣು ತಗದಿವಿ ತಗ ಜಣು ತಗದಿವಿ ತಗ ಜಣು ತಾಮ್ 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 ತಗದಿವಿ ತಗ ಜಣು ತಗದಿವಿ ತಗ ಜಣು ತಗದಿವಿ ತಗ ಜಣು ತಾಮ್ 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 ತಗದಿವಿ ತಗ ಜಣು ತಾಮ್ 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 ಪರಮೇಶ್ವರ ತಗದಿವಿ ತಗ ಜಣು ತೆಗಡ್ದಾಮ್ ತೆಗಡ್ದಾಮ್ ತದ್ದಿತ್ತಗ ಜಣು ತಾಮ್ ತದಿಗಿಟ ಕುತಾಮ್ ದಿತ್ತಾಮ್ ತಗ ತದಿಂಗಿಟ ಕುತಕ ತಗಿಟ ತಜಣ್ಣು ತಗಿಟ ತಜಣ್ಣು ತಗದಿಮಿ ತಗಿಟ ತಜಣ್ಣು ತಗಿಟ ತಜಣ್ಣು ತಗದಿಮಿ ತದ್ದಿತ್ತಗ ಜಣು ತಾಮ್ ತದಿಗಿಟ ಕುತ ದಿತ್ತಾಮ್ ತಗ ತದಿಂಗಿಟ ಕುತಕ ತಾಗರ್ದ ತಜಣ್ಣು ತಾಗರ್ದ ತಜಣ್ಣು ತಗದಿಮಿ ತಾಗರ್ದ ತಜಣ್ಣು ತಾಗರ್ದ ಜಣ್ಣು ತಗದಿಮಿ ಜಣ್ಣು ತಾಮ್ ತದಿಗಿಟ ಕುತಾಮ್ ದಿತ್ತ ತಗ ತದಿಂಗಿಟ ಕುತಕ ತಗಿಟ ತಜಣ್ಣು ತಗಿಟ ತಜಣ್ಣು ತಗದಿಮಿ ತಾಗರ್ದ ತಜಣ್ಣು ತಾಗರ್ದ ತಜಣ್ಣು ತಗದಿಮಿ ತಗದಿಮಿ ತಗ ಜಣ್ಣು ತಗದಿಮಿ ತಗ ತಗದಿಮಿ ತಗ ಜಣ್ಣು ತೆಗದಾಮ್ ತಗದಿಮಿ ತಗ ಜಣ್ಣು ತಗದಿಮಿ ತಗ ತಗದಿಮಿ ತಗ ಜಣ್ಣು ತೆಗದಾಮ್ ತೆಗದಾಮ್ ತ ತೆಗದಾಮ್ ತ ತೆಗದಾಮ್ 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 ತ ತೆಗದಾಮ್ ತೆಗದಾಮ್ ತ ತೆಗದಾಮ್ ತ ತೆಗದಾಮ್ ಅಂದದ ಶಿಲೆಯರೆಡು ನಲಿದಾಡಿವೆ ಅದರ ಪನ್ನೀರ ಪರಿಮಳ ಹೂಬಿರಿದು ಅಂದದ ಶಿಲೆಯರೆಡು ನಲಿದಾಡಿದೆ 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 ಗುರುದೇವ ಹಸ್ತಿನಾವತಿಯಲ್ಲಿ ಎಲ್ಲರೂ ಕುಶಲವೇ? ಹೌದು ಗುರುದೇವ, ತಮ್ಮ ಧ್ಯೇಯದಿಂದ ಎಲ್ಲರೂ ಕ್ಷೇಮದಿಂದಿರುವರು. ಬಹಳ ಸಂತೋಷ. ಕೌರವೇಶ್ವರ ಗುರುದೇವ, ಆ ಪಾಂಡವರಿಗೂ ನಿಮಗೂ ಯುದ್ಧವೆಂದು ಕೇಳಿದೆ, ಅದು ನಿಜವೇ ಕೌರವೇಶ್ವರ? ಹೌದು ಗುರುದೇವ, ಆ ಪಾಂಡವರಿಗೂ ನಮಗೂ ಭಯಂಕರವಾದ ಯುದ್ಧವು ಸಂಘಟಿಸಿರುವುದು. ಆ ಪಾಪಿಗಳನ್ನು ಪರಾಜಯಗೊಳಿಸುವ ಸಲುವಾಗಿ ನಿಮ್ಮ ಸಹಾಯವನ್ನು ಬೇಡುವ ಉದ್ದೇಶವಾಗಿ ಎಲ್ಲಿಗೆ ಬಂದೆನು ಗುರುದೇವ. ಕೌರವೇಶ್ವರ, ಗುರುದೇವ, ಈ ವಿಚಾರದಲ್ಲಿ ನನ್ನದೊಂದು ಸಲಹೆ. ಅದೇನು ಅಪ್ಪಣೆ ಆಗಲಿ ಗುರುದೇವ. ಕೌರವೇಶ್ವರ, ಗುರುದೇವ, ನೀವೀರ್ವರು ಒಂದೇ ಜ್ಞಾತಿಗಳು. ಹೀಗಿರುವಾಗ ನೀವೇ ವೈರತ್ವವನ್ನು ಬೆಳೆಸಿಕೊಂಡು ಈ ಮಾತೃಭೂಮಿಯನ್ನು ರಕ್ತದಿಂದ ತೊಯಿಸಲೇಕೆ? ನೀವೀರ್ವರು ಶಾಂತಿಯನ್ನು ತಾಳಿ ಒಂದುಗೂಡಿ ಬಾಳುತ್ತಾ ಕುರು ಸಾರ್ವಭೌಮನಿಸಿಕೊಂಡು ಕೀರ್ತಿಯನ್ನು ಪಡೆದಿಕೋ ಕೌರವೇಶ್ವರ, ಕೀರ್ತಿಯನ್ನು ಪಡೆದಿಕೋ. ಗುರುದೇವ, ಕೌರವೇಶ್ವರ, ಸೊಲ್ಲದೆಂಬನುಡಿ ಒಳ್ಳೆ ಒಳ್ಳೆದು ಒಳ್ಳೆದ ಗೆಳೆದು ಒಳ್ಳೆವರ. ಸೊಲ್ಲದೆಂಬನುಡಿ ಒಳ್ಳೆ ಒಳ್ಳೆದು ಒಳ್ಳೆದ ಗೆಳೆದು ಒಳ್ಳೆವರ. ಒಳ್ಳೆದ ಗೆಳೆದು ಒಳ್ಳೆವರು, ಒಳ್ಳೆದ ಗೆಳೆದು ಒಳ್ಳೆವರ. ಗುರುದೇವ, ಆ ಕೊಟ್ಟಿರುವೆ ಕಣಗಿಳಿಯಲೆ ಬೆಳೆದು ಕರಹೇದಿಗಳು ಕೈಡೋರುಗಳು. ಆ ಕೊಟ್ಟಿರುವೆ ಕಣಗಿಳಿಯಲೆ ಬೆಳೆದು ಕರಹೇದಿಗಳು ಕೈಡೋರುಗಳು. ಹೊಂಡ ಪಾಂಡವರ ಹೊಂಡ ಹೊಂಡವ ಗುಂಡು ಬೈವೆ ಕಣದೊಳಗೆ. ಹೊಂಡ ಪಾಂಡವರ ಹೊಂಡ ಹೊಂಡವ ಗುಂಡು ಬೈವೆ ಕಣದೊಳಗೆ. ಆ ಒಂದು ಬಲಗಲುಗಳ ಚಂಡಿಗಳು ಕಣ ಬೀಳ್ಕರಲು ಎದುರಿಸ ಬರವೆ. ಆ ಒಂದು ಬಲಗಲುಗಳ ಚಂಡಿಗಳು ಕಣ ಬೀಳ್ಕರಲು ಎದುರಿಸ ಬರವೆ. ಒಲ್ಲದಮ್ಮನುಡಿ ಒಳ್ಳೆ ಒಳ್ಳೆ ಒಲ್ಲದ ಬಿಡದು ಪಾಂಡವರ. ಒಲ್ಲದ ಬಿಡದು ಪಾಂಡವರ, ಒಲ್ಲದ ಬಿಡದು ಪಾಂಡವರ. ಗುರುದೇವ, ಕೌರವೇಶ್ವರ, ಯಾವ ಮಾತನ್ನಾದರೂ ಹೇಳಿ, ಈ ಮಾತನ್ನು ಮಾತ್ರ ಎಂದಿಗೂ ಹೇಳಬೇಡಿ. ಕ್ಷತ್ರಿಯ ವಂಶದಲ್ಲಿ ಜನಿಸಿ ಯುದ್ಧಕ್ಕೆ ಹಣ್ಣಿ ಏಡಿಯಂತೆ ಸಂಧಿಗೆ ಸಮ್ಮತಿಸುವುದೇ ಛೇ.
ಅದೆಂದಿಗೂ ಸಾಧ್ಯವಿಲ್ಲ ಗುರುದೇವ, ಸಾಧ್ಯವಿಲ್ಲ. ಯುದ್ಧವು ಕ್ಷತ್ರಿಯರ ಧರ್ಮ. ಆ ಧರ್ಮವನ್ನೇ ಆಧರಿಸಿ ಬಾಳುತ್ತಿರುವ ನನಗೆ ನೀವು ಸೈನ್ಯ ನಡೆದ ಬಂದು ಸಹಾಯವನ್ನು ಮಾಡಲೇಬೇಕು. ಇದಕ್ಕೆ ಏನು ಹೇಳಿರುವಿರಿ ಗುರುದೇವ? ಓಹೋ, ಈಜೆ ಹಿಡಿದ ನಟವನ್ನು ಬಿಡತಕ್ಕವನಲ್ಲ. ಇರಲಿ ಕೌರವೇಶ್ವರ. ಗುರುದೇವ, ನಿನ್ನ ಇಷ್ಟದಂತೆ ಒಂದು ಅಕ್ಷಯಿಣಿ ಸೈನ್ಯದೊಡನೆ ಬಂದು ನಿನ್ನ ಪರವಾಗಿ ಸಹಾಯ ಮಾಡುವೆನು. ನೀನಿನ್ನು ನಡೆ ಕೌರವೇಶ್ವರ. ಆಗಲಿ ಗುರುದೇವ, ನಾನು ಧನ್ಯನಾದೆ. ನಾನಿನ್ನು ಬರುತ್ತೇನೆ. ನಾನು ಸೈನ್ಯ ಸಮೇತನಾಗಿ ಹೋಗಿ ಆ ಪಾಂಡವರನ್ನು ಧ್ವಂಸ ಮಾಡಿ ನನ್ನ ಶಿಷ್ಯನಾದ ದುರ್ಯೋಧನನಿಗೆ ನನ್ನ ಕೈಲಾದಷ್ಟು ಸಹಾಯ ಮಾಡಿ ಜಯವು ಲಭಿಸುವಂತೆ ಮಾಡುವೆನು. ಇರಲಿ, ರಾಜ್ಯ ಕಾರ್ಯದಲ್ಲಿ ನಿರತನಾದ ನನಗೆ ಬಹಳ ಬೇಸರವಾಗುತ್ತಿರುವುದು. ಉದ್ಯಾನವನಕ್ಕೆ ಹೋಗಿ ಬರುವೆನು. ನನಗಿನ್ನು ಭಯವಿಲ್ಲ. ನನ್ನ ಗುರುಗಳಾದ ಬಲರಾಮ ದೇವರು ನನಗೆ ಸಹಾಯಕರಾದರು. ಇನ್ನು ಈ ದೊರೆಯೊಳಗೆ ನನ್ನನ್ನು ಕೆಣಕಿ ಬದುಕಬಲ್ಲವ ಯಾರು? ಇನ್ನು ಆ ಗೊಲ್ಲನು ಬಂದರೇನು, ಬಾರದೆ ಹೋದರೇನು? ಇನ್ನು ಈ ಯುದ್ಧದಲ್ಲಿ ನನಗೆ ಜಯವು ಖಂಡಿತ. ಮದನಾಂತರ ಲೀಲಾಮಯ ಮಾಯಾ ದಯವಿಟ್ಟು ಯಾರು ಬರ್ತಡೇ ಮಾಡಬೇಕು ಅದು ಇದು ಅಂತ ಹೇಳ್ತಾ ಇದ್ದಾರಲ್ಲ, ದಯವಿಟ್ಟು ನಿಮ್ಮನ್ನ ಯಾರು ಮಾಡ್ತಾರೋ ಅದನ್ನ ಆಚೆ ಕಡೆ ಬರ್ತಡೇ ಮಾಡ್ಕೊಳ್ಳಿ. ಯಾರು ಸ್ಟೇಜ್ ನೋಡಿ ಬಂದು ಬರ್ತಡೇ ಮಾಡ್ಬೇಕಾದೇನಿಲ್ಲ. ಹಾಗಾದ್ರೆ ದುಡ್ಡು 5 ಲಕ್ಷ 3 ಲಕ್ಷ ದುಡ್ಡು ಹಾಕಕ್ಕೆ ಯಾರು ಸ್ಟೇಜ್ ನೋಡಿ ಯಾರು ಬರ್ತಡೇ ಮಾಡೋ ಕೂರ್ಲು.
ಅಗ್ರಜನ ಬಳಿಗೆ ಬಂದು ಆತನ ಬೆಂಬಲವನ್ನು ಪಡೆದುಕೊಂಡಿರುವಲ್ಲ. ಈಗ ನಾನು ಪಾಂಡವರನ್ನು ರಕ್ಷಿಸುವ ಬಗೆಯಾಗಿ ನಾನೊಂದು ಕಡೆ, ನಮ್ಮ ಅಗ್ರಜನೊಂದು ಕಡೆ ಎದುರು ನಿಂತು ಯುದ್ಧ ಮಾಡಲು ಸಾಧ್ಯವೇ? ಅದೆಂದಿಗೂ ಆಗದ ಕಾರ್ಯ. ಈಗ ಇದಕ್ಕೇನು ಮಾಡುವುದು? ಓಹೋ, ಈಗ ತಿಳಿಯಿತು. ನನ್ನ ಮಾಯೆಯಿಂದ ಒಂದು ಗೋವನ್ನು ನಿರ್ಮಿಸಿ ಅದಕ್ಕೆ ನಮ್ಮ ಅಗ್ರಜನಿಂದ ಸಾವು ಉಂಟಾಗುವಂತೆ ಮಾಡುವೆನು. ಆಗ ನಮ್ಮ ಅಗ್ರಜನು ಗೋಹತ್ಯಾ ದೋಷ ಪರಿಹಾರವನ್ನು ಕೇಳಲು ನನ್ನ ಬಳಿಗೆ ಬರುವನು. ಆಗ ನನ್ನ ಮುಂದಿನ ಕಾರ್ಯವನ್ನು ಯೋಚಿಸುವೆನು. ಓಹೋ, ಅಣ್ಣನಾಗಲೇ ವಿಹಾರಕ್ಕಾಗಿ ಉದ್ಯಾನವನಕ್ಕೆ ಬರುತ್ತಿರುವೆನು. ಈಗ ನನ್ನ ಕಾರ್ಯಚತುರತೆಯನ್ನು ಮರೆಯಲ್ಲಿ ನಿಂತು ತೋರಿಸುವೆನು. ಯೋಗಮಾಯೆ ಜಾಗರೂಕಳಾಗು, ಅಗ್ರಜನಾದ ಬಲಭದ್ರ ದೇವನನ್ನು ಹಿಂಬಾಲಿಸು. ಈ ವನವು ಎಷ್ಟೊಂದು ಸೊಗಸಾಗಿದೆ, ನೋಡಲು ಕಣ್ಣಿಗೆ ಆನಂದಮಯವಾಗಿ ನನ್ನ ಮನಸ್ಸನ್ನೇ ಸಂಪೂರ್ಣವಾಗಿ ಸೆಳೆಯುವಂತಿದೆ. ಇರಲಿ, ಇನ್ನು ಮುಂದಿರುವ ಹೂವಿನ ವನಕ್ಕೆ ಹೋಗಿ ಬರುವನು. ಆಹಾ, ಯಾವುದೋ ಒಂದು ಗೋವು ನಮ್ಮ ವನವನ್ನೆಲ್ಲ ಹಾಳು ಮಾಡುತ್ತಿರುವುದಲ್ಲ. ಇರಲಿ, ಇದಕ್ಕೆ ತಕ್ಕ ಪ್ರಾಯಶ್ಚಿತ್ತವನ್ನು ಮಾಡುವೆನು. ಎಲೆ ಪಶುವೆ, ನಮ್ಮ ವನವನ್ನು ಬಿಟ್ಟು ಜಾಗೃತಿಯಾಗಿ ಹೊರಡು. ಅಯ್ಯೋ ಪರಮಾತ್ಮ, ಕೆಟ್ಟೆನು ಕೆಟ್ಟೆನು. ಅಕಟ ಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ. ಅಯ್ಯೋ ಮೋಸಕ್ಕೆ ಒಳಗಾದೆ. ಅಕಟ ಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ. ಅಯ್ಯೋ ಮೋಸಕ್ಕೆ ಒಳಗಾದೆ. ಅಯ್ಯೋ ಪರಮಾತ್ಮ, ನಾನೆಂತಹ ಕಾರ್ಯವನ್ನು ಮಾಡಿಕೊಂಡೆನು. ಈ ಗೋವು ನಮ್ಮ ವನವನ್ನೆಲ್ಲ ಹಾಳು ಮಾಡುತ್ತಿದ್ದ ಕೋಪಕ್ಕಾಗಿ ನೆಪ ಮಾತ್ರಕ್ಕೆ ಒಂದು ಕಲ್ಲೆನೆಸಲು ತಕ್ಷಣದಲ್ಲೇ ಪ್ರಾಣವನ್ನು ಬಿಟ್ಟಿತ್ತಲ್ಲ. ಈ ಗೋ ಹತ್ಯೆಯನ್ನು ನಾನು ಮಾಡಬಹುದೇ? ಅಯ್ಯೋ ಪರಮಾತ್ಮ, ಕೆಟ್ಟೆನು ಕೆಟ್ಟೆನು. ಏಕೆ ಹೀಗೆ ಚಿಂತಿಸುತ್ತಿರುವೆ? ಅದೇನೇ ವಿಚಾರವಿರಲಿ ನನ್ನೊಡನೆ ಹೇಳು, ನಾನು ಪರಿಹರಿಸುತ್ತೇನೆ. ಮುರಹರಿ, ಒಳ್ಳೆಯ ಸಮಯಕ್ಕೆ ಬಂದೆ, ಹೇಳುವೆನು ಕೇಳು. ಹಾಗಾದ್ರೆ ಏನು ಹೇಳು ಅಗ್ರಜ? ಮುರಹರಿ, ಈ ಗೋವು ನಮ್ಮ ವನವನ್ನೆಲ್ಲ ಹಾಳು ಮಾಡ್ತಿತ್ತು. ಆಗ ನಾನು ನೆಪ ಮಾತ್ರಕ್ಕೆ ಒಂದು ಕಲ್ಲೆನಿಸಲು ತಕ್ಷಣದಲ್ಲೇ ಪ್ರಾಣವನ್ನು ಬಿಟ್ಟಿತ್ತಲ್ಲ. ಅಗ್ರಜ, ಕೇಳಲಾರೆನು ಈ ದುರ್ವಾರ್ತೆಯನ್ನು. ಅಗ್ರಜ, ಯದುವಂಶ ಸಂಭೂತನಾದ ನೀನು ಇಂತಹ ಕಾರ್ಯವನ್ನು ಮಾಡಬಹುದೇ? ಪ್ರಪಂಚದಲ್ಲಿ ಗೋಹತ್ಯೆ, ಸ್ತ್ರೀ ಹತ್ಯೆ, ಶಿಶು ಹತ್ಯೆ, ಬ್ರಹ್ಮಹತ್ಯೆಗಳನ್ನು ಮಾಡಿದವರಿಗೆ ರವರವಾದಿ ನರಕವು ಪ್ರಾಪ್ತವಾಗುವುದೆಂದು ಹಿರಿಯರ ಶಾಸ್ತ್ರವಿರುವುದು. ಈಗಿರುವಲ್ಲಿ ಏನು ಮಾಡುವುದು ಅಗ್ರಜ? ಅಯ್ಯೋ ಪರಮಾತ್ಮ, ಹಾಗಾದರೆ ಮುಂದೇನು ನನ್ನ ಗತಿ? ಈ ಪಾಪ ಪರಿಹಾರಕ್ಕಾಗಿ ಯಾವುದಾದರೂ ಒಂದು ಉಪಾಯವನ್ನಾದರೂ ಹೇಳು ಕೃಷ್ಣ. ಅಗ್ರಜ, ಉಪಾಯವೇನೋ ಇತ್ತು, ಆದರೆ ನೀನು ಯುದ್ಧದಲ್ಲಿ ಆ ದುರ್ಯೋಧನನಿಗೆ ಸಹಾಯವನ್ನು ಮಾಡುವೆನೆಂದು ಅಭಯವನ್ನು ನೀಡಿರುವೆಯಲ್ಲ, ಮುಂದೆ ಅವನ ಪಾಡೇನೋ ಅಗ್ರಜ? ಸದ್ಯ ಯಾರ ಪಾಡು ಏನಾದರೂ ಮೊದಲು ನನ್ನ ಪಾಪವನ್ನು ಕಳೆದರೆ ಸಾಕು. ದುರ್ಯೋಧನಂತೆ ಯುದ್ಧವಂತೆ ಮೊದಲು ನನ್ನ ಪಾಪವನ್ನು ಪರಿಹರಿಸು ಕೃಷ್ಣ, ಮೊದಲು ನನ್ನ ಪಾಪವನ್ನು ಪರಿಹರಿಸು. ಹಾಗಾದ್ರೆ ಹೇಳುವೆನು ಕೇಳು ಅಗ್ರಜ. ಇಂದಿನಿಂದ ನೀನು 21 ದಿನಗಳ ಯಾತ್ರೆಯನ್ನು ಕೈಗೊಂಡು ಕಾಶಿ, ಕಂಚಿ, ಮಧುರೆ, ಗೋಕರ್ಣ, ಕುಂಭಮೇಳ ಇನ್ನು ಮುಂತಾದ ಪುಣ್ಯಕ್ಷೇತ್ರಗಳನ್ನು ಸಂದರ್ಶಿಸಿಕೊಂಡು ಗಂಗಾ, ಯಮುನಾ, ಗೋದಾವರಿ ಇನ್ನು ಮುಂತಾದ ಪುಣ್ಯ ನದಿಗಳಲ್ಲಿ ಮಿಂದು ಬಂದರೆ ಅಲ್ಲಿಗೆ ನಿನ್ನ ಪಾಪವು ಪರಿಹಾರವಾಗುವುದು ಅಗ್ರಜ. ಕೃಷ್ಣ, ಹಾಗಾದರೆ ನಾನೀಗಲೇ ಹೋಗಿ ಯಾತ್ರೆಯನ್ನು ಮುಗಿಸಿಕೊಂಡು ಬರುವೆನು. ಅಲ್ಲಿಯವರೆಗೂ ರಾಜ್ಯ ಕಾರ್ಯದಲ್ಲಿ ನಿರತನಾಗಿರು. ಹಾಗೆ ಆಗಲಿ ಅಗ್ರಜ. ಮಾಡಿದ ಉಪಾಯವೇನೋ ಸರಿ. ಅಣ್ಣನ 21 ದಿನಗಳ ಯಾತ್ರೆಯು ಮುಗಿದ್ರೊಳಗಾಗಿ ನಾನು ಈ ಕುರುಕ್ಷೇತ್ರ ಯುದ್ಧವನ್ನೇ ಮುಗಿಸಿಬಿಡುವೆನು.
ಕೈ ಕಾಲುಗಳಲ್ಲಿ ತಾಣವೇ ಇಲ್ಲದಂತಾಯಿತಲ್ಲ. ಇನ್ನು ಚಿಂತಿಸಿ ಫಲವಿಲ್ಲ. ಶ್ರೀಕೃಷ್ಣನು ಹೇಳಿದ ಹಾಗೆ ಯಾತ್ರೆಯನ್ನು ಮುಗಿಸಿಕೊಂಡು ಬರುವೆನು. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಪರಮಾತ್ಮ ಹೀಗೆ ದಯಮಾಡಿಸಬೇಕು. ಹಾಗೆ ಆಗಲಿ ಧರ್ಮನಂದನ. ಪರಮಾತ್ಮ ಧರ್ಮನಂದನ, ಪರಮಾತ್ಮ ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಸ್ಮರಿಸಲು ಕಾರಣವೇನು? ಎಲ್ಲರೂ ಕ್ಷೇಮವೇ. ಧರ್ಮನಂದನ, ಪರಮಾತ್ಮ ಎಲ್ಲರೂ ಕ್ಷೇಮವೇ? ಪರಮಾತ್ಮ, ಪಾಂಡವರ ಪ್ರಾಣದಂತೆ ನಿಮ್ಮ ಕೃಪೆ ಇರುವವರೆಗೂ ಕ್ಷೇಮವಲ್ಲದೆ ಮತ್ತೇನು ಪರಮಾತ್ಮ? ಪರಮಾತ್ಮ ಭೀಮಸೇನ, ನಿನ್ನ ಕೃಪಾ ಕಟಾಕ್ಷವೆಂಬ ವಜ್ರಾಗಿಯು ಸದಾ ನಮ್ಮನ್ನು ರಕ್ಷಿಸಿಕೊಳ್ಳುವುದಾದರೆ ಕ್ಷೇಮವಲ್ಲದೆ ಬರಬೇಕು ಪರಮಾತ್ಮ. ಭೀಮಸೇನ, ಬಹಳ ಸಂತೋಷ. ನಿಮ್ಮ ಧರ್ಮವು ನಿಮ್ಮನ್ನು ಕಾಪಾಡುವುದು. ಧರ್ಮನಂದನ, ಪರಮಾತ್ಮ ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಸ್ಮರಿಸಲು ಕಾರಣವೇನು? ಪರಮಾತ್ಮ, ಆ ದುರ್ಯೋಧನನ ಮಾತಿನಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿದ್ದಾಯಿತು. ಇನ್ನು ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಿಕೊಂಡು ಬರಬೇಕೆಂದು ಬೇಡಿಕೊಳ್ಳುವೆನೋ ಪರಮಾತ್ಮ. ಧರ್ಮನಂದನ, ಪರಮಾತ್ಮ, ಆತನು ಇದಕ್ಕೆ ಒಪ್ಪದೇ ಹೋದರೆ? ಆತನು ಅದಕ್ಕೆ ಒಪ್ಪದೆ ಹೋದರೆ ನಮ್ಮ 5 ಜನರಿಂದ 5 ಗ್ರಾಮವನ್ನಾದರೂ ಕೇಳಿಕೊಂಡು ಬರಬೇಕು ದೇವ. ಒಂದು ವೇಳೆ ಆತನು ಇದಕ್ಕೂ ಒಪ್ಪದೇ ಹೋದರೆ? ಆತನು ಅದಕ್ಕೂ ಒಪ್ಪದೆ ಹೋದರೆ ಈ ನನ್ನ ಸಹೋದರನಾದ ಭೀಮಸೇನನಿಗಾಗಿ 1 ಗ್ರಾಮವನ್ನಾದರೂ ಕೇಳಿಕೊಂಡು ಅವರಿಗೂ ನಮಗೂ ಸಂಧಿಯನ್ನೇ ಕಲ್ಪಿಸಿಕೊಂಡು ಬರಬೇಕೆಂದು ಬೇಡಿಕೊಳ್ಳುವೆನೋ ಪರಮಾತ್ಮ. ಧರ್ಮನಂದನ, ಪರಮಾತ್ಮ, ಅಧರ್ಮದಿಂದ ಮೆರೆಯುತ್ತಿರುವ ಆ ದುರ್ಯೋಧನನು ಸಂಧಿಗೆ ಖಂಡಿತವಾಗಿಯೂ ಸಮ್ಮತಿಸಲಾರ. ಸುಮ್ಮನೆ ಹೋಗಿ ಅಪಮಾನಿತನಾಗಿ ಬರುವುದಲ್ಲದೆ ಮತ್ತೇನು ಪ್ರಯೋಜನವಾಗಲಾರದು. ಒಂದು ವೇಳೆ ಯುದ್ಧವು ಒದಗಿದರೂ ಒದಗಬಹುದು. ಇದಕ್ಕೆ ನಿನ್ನ ಸಹಜಾತರ ಅಭಿಪ್ರಾಯವನ್ನು ಕೇಳಿ ತಿಳಿದುಕೋ ಧರ್ಮನಂದನ. ಪರಮಾತ್ಮ, ಯುದ್ಧವೇ ಖಂಡಿತವಾಗಿಯೂ ಬೇಡ ಪರಮಾತ್ಮ. ಸಮರವಲ್ಲನೆಯ ದೇವಾ, ಸಮರವಲ್ಲನೆಯ
ಪರಮಾತ್ಮ. ಧರ್ಮನಂದನ, ಸರ್ವ ಬಂಧುಗಳನ್ನು ಕೊಂದು ನೊಂದು ಬಾಳುವುದಕ್ಕಿಂತ ಸರ್ವರು ಒಂದುಗೂಡಿ ಬಾಳುವುದು ಸರ್ವ ಸಮತ್ವವಲ್ಲವೇ ಪರಮಾತ್ಮ? ಧರ್ಮನಂದನ, ಇದು ಆದ್ದರಿಂದ ಅವರಿಗೂ ನಮಗೂ ಸಂಧಿಯನ್ನೇ ಕಲ್ಪಿಸಿಕೊಂಡು ಬರಬೇಕೆಂದು ಬೇಡಿಕೊಳ್ಳುವೆನೋ ಪರಮಾತ್ಮ. ಧರ್ಮನಂದನ, ಪರಮಾತ್ಮ, ಇದು ನಿನ್ನ ಅಭಿಪ್ರಾಯ. ಇನ್ನು ಭೀಮಸೇನನ ಅಭಿಪ್ರಾಯವೇನು ಕೇಳಿ ತಿಳಿದುಕೋ ಧರ್ಮನಂದನ. ಸಹೋದರ ಭೀಮಸೇನ, ಇದಕ್ಕೆ ನಿನ್ನ ಇಷ್ಟವೇನು ಪರಮಾತ್ಮನ ಸಂಗಡ ತಿಳಿಸು. ನಾನು ಹೇಳುವುದೇನಿದೆ, ನಿನ್ನ ಧರ್ಮದ ದಾರಿಯಲ್ಲಿ ಹರಿಸರಿಸುವುದೇ ಇನ್ನು ಹಾಗೆ ನಡೆದ ನಮ್ಮ ಕರ್ಮ. ಇನ್ನು ಮುಂದೆ ಹಾಗೆ ನಡೆದ ಗಮನಲ್ಲೋ ಹಾಗೆ ಮಾಡಲು ಸಾಧ್ಯವಿಲ್ಲ. ನಮ್ಮ ಶಪಥಗಳನ್ನು ನೆರವೇರಿಸಿಕೊಳ್ಳಬೇಕು. ಪ್ರತಿಕಾರಕ್ಕೆ ತಕ್ಕ ಪ್ರತಿಕಾರವನ್ನು ಮಾಡಲೇಬೇಕು. ನಾನು ಶಪಥ ಹಾರಿಸಿ ಬರುತ್ತೇನೆ. ಭೀಮಸೇನ ಧರ್ಮನಂದನ, ಪರಮಾತ್ಮ, ಇದು ಭೀಮಸೇನನ ಅಭಿಪ್ರಾಯ. ಇನ್ನು ಪಾರ್ಥನ ಅಭಿಪ್ರಾಯವೇನು ಕೇಳಿ ತಿಳಿದುಕೋ ಧರ್ಮನಂದನ. ಪಾರ್ಥ, ಅಗ್ರಜ, ಇದಕ್ಕೆ ನಿನ್ನ ಇಷ್ಟವೇನು ಪರಮಾತ್ಮನ ಸಂಗಡ ತಿಳಿಸು. ಅಗ್ರಜ, ನಮಗೆ ಎಷ್ಟೇ ಕಷ್ಟವಾದರೂ ನಿನ್ನ ಇಷ್ಟದಂತೆ ನಡೆಯುವುದು ನಮ್ಮ ಕರ್ತವ್ಯವಲ್ಲವೇ? ಓಹೋ, ಇದು ಕಷ್ಟಕರವಾದ ಇಷ್ಟವೇ. ಇರಲಿ, ನಿಮ್ಮ ಇಷ್ಟಗಳನ್ನು ನಾನು ನೆರವೇರಿಸುತ್ತೇನೆ ಧರ್ಮನಂದನ. ಪರಮಾತ್ಮ, ನಾನಿನ್ನು ಬರುತ್ತೇನೆ. ಹಾಗೆಯೇ ಆಗಲಿ ಪರಮಾತ್ಮ. ಕೃಷ್ಣ ಹರಿಯೇ
ಪರಾಕ್ರಮಶಾಲಿಗಳಾದ ನನ್ನ ಪತಿಗಳು ಇದ್ದರೂ ಸಹ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟದೆ ಕಾಲ ಕಳೆಯಬೇಕಾಯ್ತಲ್ಲ. ಪರಮಾತ್ಮ, ನಿನಗೂ ಈ ನಿನ್ನ ಸಹೋದರಿಯ ವ್ಯತೆಯೂ ಕೇಳಲಿಲ್ಲವೇ? ನೀನು ಬಂದು ಈ ನಿನ್ನ ತಂಗಿಯ ವ್ಯತೆಯನ್ನು ಪರಿಹರಿಸಲಾರೆಯ ಪ್ರಭು, ಪರಿಹರಿಸಲಾರೆಯ. ತಂಗಿ ನೃಪದ ನರೇಂದ್ರ ನಂದಿನಿ. ಅಣ್ಣ, ಇದು ನಮಸ್ಕರಿಸಿ. ತಂಗಿ ನಿನಗೆ ಮಂಗಳವಾಗಲಿ, ಮೇಲೇಳು. ಓ ಪಾಂಡುರಂಗ, ಪ್ರಭೋ ವಿಠಲ, ವೇಣುಗೋಪಾಲ, ರುಕ್ಮಿಣಿ ಲೋಲ. ಅಣ್ಣ, ಓ ಪಾಂಡುರಂಗ, ಪ್ರಭೋ ವಿಠಲ, ವೇಣುಗೋಪಾಲ, ರುಕ್ಮಿಣಿ ಲೋಲ. ನಿನ್ನಯ ಪಾವನ ಪಾದಗಳ ಬಣ್ಣಿಸಲಹುದೇ ಮಾತುಗಳ ಕಾಣೆನು ತಂದೆ ವಿಠಲ. ಪಾಂಡುರಂಗ, ಪ್ರಭೋ ವಿಠಲ, ಪ್ರಭೋ ವಿಠಲ. ಆಕಾಶ ಭೂಮಿಗಳ ಅಳೆದಂತ ಭಾರ, ಕಾಳಿಂಗನ ಶಿರದಿ ಕುಣಿದಾಡಿದ ಬಾರ. ಆಕಾಶ ಭೂಮಿಗಳ ಅಳೆದಂತ ಭಾರ, ಕಾಳಿಂಗನ ಶಿರದಿ ಕುಣಿದಾಡಿದ ಬಾರ. ಕಾನನ ಬಿಟ್ಟಲ್ಲಾದ ಸತಿಗೆ ಜೀವವ ತಂದ. ಕಾನನ ಬಿಟ್ಟಲ್ಲಾದ ಮುನಿ ಸತಿಗೆ ಜೀವವ ತಂದ. ರಂಗನ ಶ್ರೀಪಾದವ ನಂಬಿದೆನೆಯ. ಓ ಪಾಂಡುರಂಗ, ಪ್ರಭೋ ವಿಠಲ, ಪ್ರಭೋ ವಿಠಲ. ಶ್ರೀದೇವಿ ಪೂಜಿಸಿದ ಶ್ರೀಹರಿಯ ಪಾದ, ಭಕ್ತರಿಗೆ ಮುಕ್ತಿಯನ್ನು ಕೊಡುವಂತ ಪಾದ. ಶ್ರೀದೇವಿ ಪೂಜಿಸಿದ ಶ್ರೀಹರಿಯ ಪಾದ, ಭಕ್ತರಿಗೆ ಮುಕ್ತಿಯನ್ನು ಕೊಡುವಂತ ಪಾದ. ಪಾಪವನ್ನು ಕಳೆದಂತ ಸುರಗಂಗೆ ಜನ್ಮಿಸಿದಂತ. ಪಾಪವನ್ನು ಕಳೆದಂತ ಸುರಗಂಗೆ ಜನ್ಮಿಸಿದಂತ. ರಂಗನ ಶ್ರೀಪಾದವ ನಂಬಿದೆನೆಯ. ಓ ಪಾಂಡುರಂಗ, ಪ್ರಭೋ ವಿಠಲ, ಪ್ರಭೋ ವಿಠಲ, ವಿಠಲ, ಪ್ರಭೋ ವಿಠಲ. ಅಣ್ಣ, ನಿನ್ನ ತಂಗಿಯ ವಂದನೆಯನ್ನು ಸ್ವೀಕರಿಸಿ. ತಂಗಿ ನಿನಗೆ ಮಂಗಳವಾಗಲಿ, ಮೇಲೇಳು. ತಂಗಿ, ಅಣ್ಣ, ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಸ್ಮರಿಸಲು ಕಾರಣವೇನು? ಅಣ್ಣ, ಆ ದಿನ ರಾಜ್ಯಸಭೆಯಲ್ಲಿ ನನ್ನನ್ನು ರಕ್ಷಿಸಿದವನು ನೀನೇ ಅಲ್ಲವೇ? ಇಂದು ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವ ಭಾರವು ನಿನ್ನದೇ ಅಲ್ಲವೇ ಅಣ್ಣ? ತಂಗಿ, ಈ ವಿಚಾರದಲ್ಲಿ ನಿನ್ನ ಪತಿಗಳ ಯುದ್ಧ ವಿಮುಖರಾಗಿರುವಾಗ
ನಾನು ಮಾಡುವುದಾದರೂ ಏನು? ಧರ್ಮಪುತ್ರನು ಧರ್ಮವನ್ನು ಹಿಡಿದು ಶಾಂತನಾಗಿರುವನು. ಭೀಮಾರ್ಜುನರು ಅಗ್ರಜನ ಮಾತಿಗೆ ಒಳಪಟ್ಟು ನನ್ನನ್ನು ಸಂಧಿಗಾಗಿ ಕಳುಹಿಸಿರುವರು. ತಂಗಿ, ಅಣ್ಣ, ಭೀಮಾರ್ಜುನರು ತಮ್ಮ ತಮ್ಮ ಪ್ರತಿಜ್ಞೆಗಳನ್ನೇ ಮರೆತು ಬಿಟ್ಟಂತಿದೆ ಅಲ್ಲವೇ? ಹೌದಣ್ಣ, ಅವರು ಮಾಡಿದ ಪ್ರತಿಜ್ಞೆಯನ್ನು ಅವರೇ ಮರೆತಿರುತ್ತಾರೆ. ಆದರೆ ಆದರೆ ಅಣ್ಣ, ಈ ನಿನ್ನ ತಂಗಿಯ ವ್ಯಥೆಯನ್ನು ಪರಿಹರಿಸಬೇಕಾಗಿದ್ದು ನೀನೇ ಅಲ್ಲವೇ? ನಿನ್ನನ್ನು ಬಿಟ್ಟು ಬೇರೆ ಬೇರೆ ಗತಿ ಯಾರು? ಅಣ್ಣ, ನನ್ನ ಈ ಬಿಚ್ಚಿದ ಮುಡಿಯನ್ನು ಕಟ್ಟಿಸೋ ಬರವು ನಿನ್ನದೇ ಅಲ್ಲವೇ? ನೀನೇ ಏನಾದರೂ ಉಪಾಯವನ್ನು ಮಾಡೋಣ. ತಂಗಿ, ಚಿಂತಿಸದಿರು. ಆಹಾ, ಏತಕ್ಕೆ ಚಿಂತಿತೆ ಸೋದರಿ, ಸಾಕಿ ಭಯವು ಸಹೋದರಿ. ಏತಕ್ಕೆ ಚಿಂತಿತೆ ಸೋದರಿ, ಸಾಕಿ ಭಯವು ಪಾಂಡವರೈವರ ಪ್ರಾಣಗಳಿಗೆ ಪಾಂಡವರೈವರ ಪ್ರಾಣಗಳಿಗೆ ಪಂಚ ಪ್ರಾಣಗಳಂತಿರುವೆ. ಪಂಚ ಪ್ರಾಣಗಳಂತಿರುವೆ. ಬಿಚ್ಚಿದ ಮುಡಿಯನ್ನು ಕಟ್ಟಿಸಿ ತೀರುವೆ. ಬಿಚ್ಚಿದ ಮುಡಿಯನ್ನು ಕಟ್ಟಿಸಿ ತೀರುವೆ. ಶಾಂತಳಾಗು ಸೋದರಿ, ಸಾಕಿ ಭಯವು ಸಹೋದರಿ. ಏತಕ್ಕೆ ಚಿಂತಿತೆ ಸೋದರಿ, ಸಾಕಿ ಭಯವು ಸಹೋದರಿ. ಗುರುರಾಜ ಸಭೆಯಲ್ಲಿ ಗುರುಳ ದುಶ್ಯಾಸನ, ಗುರುರಾಜ ಸಭೆಯಲ್ಲಿ ಗುರುಳ ದುಶ್ಯಾಸನ, ಸೀರೆಯ ಸೆಳೆವಾಗ ಮೊರೆಯಿಡುತ್ತ ಸೀರೆಯ ಸೆಳೆವಾಗ ಮೊರೆಯಿಡುತ್ತ ಮೊರೆಯ ಕೃಷ್ಣ 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 ಎಂದು ಕರೆದ ಕ್ಷಣದೊಳು ಮೊರೆಯ ಕೃಷ್ಣ 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 ಎಂದು ಕರೆದ ಕ್ಷಣದೊಳು ವರದನ ಗೀತ ಸರದಿದನೇ ತಂದೆ. ವರದನ ಗೀತ ಸರದಿದನೇ ತಂದೆ. ಏತಕ್ಕೆ ಚಿಂತಿತೆ ಸೋದರಿ, ಸಾಗಿ ಭಯವು ಸಹೋದರಿ. ಏತಕ್ಕೆ ಚಿಂತಿತೆ? ತಂಗಿ, ಅಣ್ಣ, ನಾನೀಗಲೇ ಆ ದುರ್ಯೋಧನನ ಬಳಿಗೆ ಹೋಗಿ ಆತನ ಕೋಪವನ್ನು ಹೆಚ್ಚಿಸಿ ಯುದ್ಧವನ್ನೇ ಬಲಪಡಿಸಿಕೊಂಡು ಬರುವೆನು. ಆದರೆ ನಿನ್ನ ಪತಿಗಳ ಮನಸ್ಸನ್ನು ಒಲಿಸಿಕೊಳ್ಳುವ ಭಾರವು ನಿನ್ನದಾಗಿರುವುದು ತಂಗಿ. ಅಣ್ಣ, ಎಷ್ಟೇ ಆಗಲಿ ನಾನು ನಿನ್ನ ಸಹೋದರಿ ಅಲ್ಲವೇ? ನೀನು ನುಡಿದಂತೆಯೇ ಆಗಲಿ ಅಣ್ಣ. ಒಳ್ಳೆಯದು, ಹಾಗೆ ಮಾಡು. ಅದೋ ಭೀಮಾರ್ಜುನರು ಇತ್ತಲೇ ಬರುತ್ತಿರುವರು. ನಾನಿನ್ನು ಬರುತ್ತೇನೆ ತಂಗಿ. ಹಾಗೆ ಆಗಲಿ ಅಣ್ಣ. ಪ್ರಾಣೇಶ್ವರ
ನನಗೆ ದುಃಖವಲ್ಲದೆ ಮತ್ತಿನ್ನೇನು ಸ್ವಾಮಿ. ಕಾಡಿನಲ್ಲಿ ವಾಸವು ನಾಡಿನಲ್ಲಿ ಪರ ನಿಂದನೆಯೂ ಸಹಿಸಿದಾಯ್ತು. ಇನ್ನು ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಕೊಳ್ಳುವೇನೆಂದರೆ ಕಾಲಿಗೆ ನಾಟಿದ ಮುಳಿನಂತೆ ನನ್ನ ಹೃದಯವು ಪದೇ ಪದೇ ಚುಚ್ಚುತ್ತಿರುವುದು. ನೀವುಗಳು ಮಾಡಿದ ಶಪಥವು ಎಲ್ಲಿ ಮರೆತಿರುವಿರೋ ನಾ ಕಾಡಿನಲ್ಲ. ನೀವು ಯಾವಾಗ ವೀರರಾಗುವಿರೋ? ಏತಕ್ಕೆ ಚಿಂತಿಸಿ? ಮಾನನೆ ಮಾನದ ವೇದನೆ ನೀಗಿ ಸಮಯವಿದೆ ನೈಜಯ ಕರುಣಿ ಏತಕ್ಕೆ ಈ ಸುಗುಣವು ಪ್ರಿಯ ಮಾನನೆ ಮಾನದ ವೇದನೆ ನೀಗಿ ಸಮಯವಿದೆ ನೈಜಯ ಕರುಣಿ ಏತಕ್ಕೆ ಈ ಸುಗುಣವು ಪ್ರಿಯ ನಿನ್ನ ಚಿಂತೆಗೆ ಕಾರಣವನ್ನು ಬಲ್ಲೆನು. ಆದರೂ ಈಗ ನಾವು ಮಾಡುವುದಾದರೂ ಏನು? ಅಗ್ರಜನ ಆಜ್ಞೆಗೆ ವಿರುದ್ಧವಾಗಿ ನಡೆಯಬಹುದೇ? ನೀನೇ ಹೇಳು. ಬೇಡಿ ಬೇಡಿ ಸ್ವಾಮಿ, ಬೇಡಿ ಬೇಡಿ. ನಿಮ್ಮ ಅಗ್ರಜನ ಮಾತನ್ನು ಕಟ್ಟಿಕೊಂಡು ನೀವು ಇಲ್ಲೇ ಕುಳಿತುಕೊಳ್ಳಿ. ಆದರೆ ಅಂದು ರಾಜ್ಯಸಭೆಯಲ್ಲಿ ಕರ್ಣನ ಶಿರಸ್ಸನ್ನು ಭೂಪತನ ಮಾಡುವುದಾಗಿ ಹೇಳಿದಿರಲ್ಲ, ಅದು ಆ ಅರ್ಜುನನ ಅಗ್ರಜನ ಮಾತಿಗೆ ಬೆಲೆ ಕೊಟ್ಟು ಹೇಳಿರೋ ಅಥವಾ ಸಭೆಯಲ್ಲಿ ಕುಳಿತವರಿಗೆ ಮೆಚ್ಚಿಸಲು ಹೇಳಿದಿರೋ? ಹಬ್ಬಬ್ಬ, ನೀವು ಯಾವಾಗ ವೀರರಾಗುವಿರೋ ಅದ್ಯಾವಾಗ ಶೂರರಾಗುವಿರೋ ನಾ ಕಾಣಿನಲ್ಲ ಪ್ರಭು, ನಾ ಕಾಣಿನಲ್ಲ. ಹೇಗೆ ಹೇಗೆ ಈಗ ಮಾತನಾಡುತ್ತೇವೆ? ಮತ್ತೆ ಬೇರೆ ಇಲ್ಲ. ಹಿಂದೆ ನಿನ್ನ ವಸ್ತ್ರಾಭರಣ ಕಾಲದಲ್ಲಿ ಆನು ಮಾಡಿದ ಬುದ್ಧಿಯನ್ನು ನೀನು ಹರಿಯ ಕೇಳು ಕೇಳು. ಮತ್ತವರ ಬುದ್ಧಿಯನ್ನು ಸಪ್ತದೀಪ ಪರಿಯುತವಾದರು ಈ ಭೂಮಂಡಲ ತಡೆಗಟ್ಟಿದರು. ಸಪ್ತ ಸಾಗಳು ಹೇಗ ಬದ್ದಿ ಚಲಿಸುವ ಸೂರ್ಯ ಚಂದ್ರಾದಿಗಳು ಹೆಣ್ಣು ಮುಂದವರು ಚದುತ್ತವರು ಈ ಜಗದಡ್ಡಿ ಭೀಮನು ನಾನು ಮಾಡಿದ ಬುದ್ಧಿಯನ್ನು ಎಂದಿಗೆ ಬರ್ತಕ್ಕವಲ್ಲ ಎಂದು ತಿಳಿ. ಅರ್ಜುನ, ನೀನೀಗ ಅಣ್ಣನ ಬಳಿಗೆ ಹೋಗಿ
ಸಂಧಿಯ ವಿಚಾರದಲ್ಲಿ ಈ ಭೀಮಸೇನರು ನಿನ್ನ ಆಜ್ಞೆಯನ್ನು ಉಲ್ಲಂಘನೆ ತಿಳಿಸು. ಜಾಗೃತರಾಗಿ ಹೊರಡು. ಅಗ್ರಜ, ನೀನಾಡುತ್ತಿರುವುದಾದರೂ ಏನು? ಇದರಿಂದ ಅಗ್ರಜನಾದ ಧರ್ಮಪುತ್ರನಿಗೆ ಕೋಪ ಉಂಟಾಗುವುದಿಲ್ಲವೇ? ಶಾಂತನಾಗು ಅಗ್ರಜ, ಶಾಂತನಾಗು. ಏನು ಕೋಪವೇ ಅಗ್ರಜನಿಗೆ? ಅರ್ಜುನ, ಅಂಥ ಗಂಡತನ ಕೋಪವು ಆದವಿದ್ದರೆ ನೆರೆದ ಮಹೋತ್ಸವೆಯಲ್ಲಿ ಆ ರೀತಿಯ ದುಶ್ಯಾಸನು ಈ ನಮ್ಮ ಪಾಂಚಾಲಿಯನ್ನು ಚಕ್ಕಿಸಿ ಎಳೆತಂದಾಗ ಬಗದು ಅವನ ನೆತ್ತರವನ್ನು ಕುಡಿಯಬೇಕೆಂದು ಎದ್ದಿದ್ದ ನನ್ನನ್ನು ತಡೆದು ಸಮಾನ ಮಾಡುತ್ತೇನೆ. ಅರ್ಜುನ, ಇದುವರೆಗೂ ಮೌನವಿಲ್ಲವಂತೆ ಅಗ್ಗದ ಕೊಟ್ಟು ಧರ್ಮದ ಕಟ್ಟಿಗೆ ಒಳಮಟ್ಟು ಬಾಳಿದಂತಾಗಿದ್ದು ಇನ್ನು ಮುಂದೆ ಹೋಗಿ ಬಳದವನಲ್ಲ, ಹಾಗೆ ಬಾಳ ಸಾಧ್ಯವಿಲ್ಲ. ಅವನೀಗಲೂ ತಿನಾಪುರವನ್ನು ಹಕ್ಕು ಬಗದು ಅವನ ಬಿಸಿ ನೆತ್ತರವನ್ನು ಕುಡಿಯದೆ ಬಿಡೆನು. ಅದು ಅಲ್ಲದೆ ಕೌರವರ ವಂಶವನ್ನು ಸ್ವಾಮಿ, ನೀವಲ್ಲವೇ ಪುರುಷರಿಗೆಲ್ಲ ಶಿಖಾಮಣಿಯಾದವರು? ಆಗುಳಿಸುವಳಿಕೆಯನ್ನು ಎಂದಿಗೆ ರಣರಂಗಮದಲ್ಲಿ ನಿಂತು ಆದುಳ ದುಶ್ಯಾಸನವನ್ನು ಬಗದು ಅವನ ಬಿಸಿ ರಕ್ತೆಯಿಂದ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನು. ಅದು ಅಲ್ಲದೆ ಆದುಳ ದುರ್ಯೋಧನ ರಾಜಕಿರೀಟವನ್ನು ಪುಡಿ ಮಾಡಿ ಮೇಲೆ ಹಂದಿಗೆ ನನ್ನ ಒಳ್ಳೆಯತೆ ಸಾಗುಳಿಸುವಳಿಕೆಯನ್ನು. ಪ್ರಾಣೇಶ್ವರ, ನನಗೆ ನಿಮ್ಮ ಮೇಲೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಪುಂಸಕರ ವೇಷವನ್ನು ತಾಳಿ ಈ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ಉತ್ತರಗೆ ನಾಟ್ಯವನ್ನು ಹೇಳಿಕೊಡುತ್ತಿರುವಾಗಲೇ ಇವರ ಪೌರುಷವು ಅಲ್ಲೇ ಅಡಗಿ ಹೋಗಿರುವುದಲ್ಲ ಎಂಬುದು ನನ್ನ ಚಿಂತೆಯಾಗಿದೆ. ನನ್ನ ಕ್ಷಾತ್ರ ತೇಜಸ್ಸಿನಲ್ಲಿ ನಿನಗೆ ಸಂದೇಹ ಉಂಟಾಯಿತೆ? ಅಗ್ರಜನಾದ ಧರ್ಮಪುತ್ರನ ಮನಸ್ಸಿಗೆ ನೋವುಂಟಾಗಕೂಡದೆಂದು ಆ ರೀತಿ ಹೇಳಿದ್ದೇನೆ ವಿನಃ ಅನ್ಯಸ ಭಾವಿಸಬೇಡ. ಆ ಕೌರವರ ವಂಶಕ್ಕೆ ಕಾಡ್ಗಿಚ್ಚೋಪಾದಿಯಲ್ಲಿ ಪರಿಗಣಿಸುತ್ತಿರುವ ಈ ನನ್ನ ಹತ್ರದ ತ್ರಾಣವನ್ನು ನೀನೇ ಹರಿಯಾದೇವಿ. ಪ್ರಾಣೇಶ್ವರ, ನಿಮ್ಮ ಪೌರುಷವನ್ನು ಹೆಂಗಸಾದ ನನ್ನ ಮುಂದೆ ಹೇಳಿ ಈ ಪ್ರಯೋಜನವಾದರೂ ಏನು? ನಿಮ್ಮ ಅಭಿಪ್ರಾಯದಂತೆ ನಮ್ಮಣ್ಣನು ನಿಮ್ಮ ಅಗ್ರಜನ ಬಳಿಗೆ ಸಂಧಿಗಾಗಿ ಹೋಗಿರುವರು. ಅನರ್ಥವಾಯಿತಲ್ಲ. ಪರಮಾತ್ಮನ ಸಂಗಡ ಸಂಧಿಗಾಗಿ ಸಮ್ಮತಿಸಿ ನಮ್ಮ ಪ್ರತಿಜ್ಞೆಗೆ ನಾವೇ ಭಂಗ ತಂದುಕೊಂಡಂತಾಯ್ತಲ್ಲ. ಈಗೇನು ಮಾಡುವುದು ಅಗ್ರಜ? ಆಡುವುದೇನು? ಪರಮಾತ್ಮನು ತಡೆದು ನಿಲ್ಲಿಸೋಣ. ಹಾಗೆ ಆಗಲಿ ಅಗ್ರಜ. ಪಾಂಚಾಲಿ, ನೀನೂ ಬರುವಳಾಗು. ಭೀಮಸೇನ, ಪಾರ್ಥ, ಏಕೆ ಇಷ್ಟೊಂದು ಕಾತುರರಾಗಿ ಬರುತ್ತಿರುವಿರಿ? ಪರಮಾತ್ಮ ಭೀಮಸೇನ, ಬಹುವಿಧವಾದ ಕ್ಲೇಶಗಳನ್ನು ಉಂಟು ಮಾಡಿದೋ ಆದು ದ್ರಾಕ್ಷರ ಮಕ್ಕಳನ್ನೇ ಸಂಧಿ ಫಲಾವಶ್ಯಕ ಪರಮಾತ್ಮ ಫಲಾವಶ್ಯಕ. ತಂಗಿ, ಪರಮಾತ್ಮ ಆ ದುರ್ಯೋಧನ ತಡೆಯನು ಹೊಡೆಯುವುದಾಗಿ ಆದುಳ್ಳ ದುಶ್ಯಾಸನವನ್ನು ಬಗದು ಅವರ ಬಿಸಿ ರಕ್ತದಿಂದ ಈ ನಮ್ಮ ಪಾಂಚಾಲಿ ಬಿಡಿಮುಡಿಯನ್ನು ಕಟ್ಟುವುದಾಗಿ ನಾನು ಮಾಡಿದ ನೀನೇ ಅರಿಯಾದೇವು. ಆದ್ದರಿಂದ ಈ ಸಂಧಿ ಅನಾವಶ್ಯಕ ಪರಮಾತ್ಮ, ಅನಾವಶ್ಯಕ ಪರಮಾತ್ಮ. ಬಲ್ಲ ಎನ್ನ ಶಪಥ ಪರಮಾತ್ಮ. ಭೂಮಿಗುರುಳಿಸುವುದಾಗಿ ನಾನು ಮಾಡಿದ ಪ್ರತಿಜ್ಞೆಯನ್ನು ನೀನೇ ಹರಿಯ ದೇವ. ಆದ್ದರಿಂದ ಸಂಧಿಯು ನನಗೂ ಅನಾವಶ್ಯಕ ಪರಮಾತ್ಮ. ಹಾಗಾದರೆ ನಿಮ್ಮ ಅಗ್ರಜನ ಮುಂದೆ ನನ್ನನ್ನು ಸಂಧಿಗಾಗಿ ಕಳುಹಿಸಲು ಏತಕ್ಕಾಗಿ ಒಪ್ಪಿಕೊಂಡಿರಿ? ಪರಮಾತ್ಮ, ನೆರೆದ ಮಹೋತ್ಸವೆಯಲ್ಲಿ ಹಗ್ಗದ ಅಭಿಪ್ರಾಯಕ್ಕೆ ವಿರುದ್ಧವಾದ ಮಾತನಾಡಿ ಆದರೂ ಬರೋದನ್ನು ನೋಯಿಸಬಾರದು. ಒಪ್ಪಿಕೊಂಡ
ಇದಕ್ಕೆ ನಿಮ್ಮ ಅಗ್ರಜನು ಒಪ್ಪುವನೆ? ಪರಮಾತ್ಮ, ಈ ಕಾರ್ಯವನ್ನು ಅಗ್ರಜ ತಿಳಿದಂತೆ ಸಾಧಿಸಿಕೊಂಡು ಬರಬೇಕು ಪರಮಾತ್ಮ. ಸಹೋದರಿಯ ಉಪದೇಶವು ಇವರೀರುವರಿಗೂ ಚೆನ್ನಾಗಿಯೇ ಆಗಿದೆ. ಹಾಗಾದರೆ ಮುಂದಿನ ಯೋಚನೆ? ಯೋಚನೆ ಮತ್ತೇನು? ಹಾಗೆ ಆಗಲಿ, ನಾನಿನ್ನು ಬರುತ್ತೇನೆ. ಏಕೆ ರುಕೋದರ? ಓ ಬಡವರಾದ ಕೌರವರಿಗೆ ಈ ಭೀಮ ಅರ್ಜುನರು ಭೀಮಸೇನ, ಯುದ್ಧಕ್ಕೆ ಬೇಕಾದ ಸಕಲ ಸಿದ್ಧತೆಗಳನ್ನು ಸಿದ್ಧಪಡಿಸಿಕೊಳ್ಳಿ, ನಾನಿನ್ನು ಬರುತ್ತೇನೆ. ಪರಮಾತ್ಮ. ದೇವಿ, ಈಗಲಾದರೂ ನೋಡಿದೆಯ ನಮ್ಮ ಸಾಹಸವನ್ನು? ಅಂದು ನೀನು ನಿನ್ನ ಸಹೋದರರ ಸಮ್ಮುಖದಲ್ಲಿ ಆ ದುರ್ಯೋಧನನ ವಂಶವನ್ನು ನಿರ್ವಂಶ ಮಾಡುತ್ತೇನೆಂದು ನೀನು ಮಾಡಿದ ಶಪಥವೇನಾಯಿತು? ಏನಾಯಿತು ಸೌಬಲ ರಾಜ, ನಿನ್ನ ಶಪಥವೇನಾಯಿತು? ಏನಿ ಕುಚ್ಚಿ ಬಗೆಯ ಕುಹಕ ಕಂಟಕದ ಕೇಕೆ, ಏನಿ ಪ್ರಳಯಾಜಿ ಜೋಲೆಯನ್ನೇ ಪ್ರಚೋದನೆಗೈತ್ತಿರು ಅಖಂಡ ಮಾರ್ಗ ತಾಂಡವ. ಏಕೆ ಏಕೆ ನನ್ನ ಸಹೋದರರೇ, ಈ ನಿನ್ನ ಸಹೋದರನಿಗೆ ಧಿಕ್ಕಾರ? ಈ ಸೌಬಲ ರಾಜ ಶಕುನಿಯನ್ನು ದುರ್ಯೋಧನನ ತೊತ್ತು ಎನ್ನೆಲ್ಲ ಅನ್ನಕ್ಕಾಗಿ ಅಲೆಯುತ್ತಿರುವ ನಾಯಿಯನ್ನು ಭಾವಿಸಿದ್ರ? ಇಲ್ಲ ಇಲ್ಲ, ಈ ಸೌಬಲ ರಾಜ ಶಕುನಿಯನ್ನು ತುಂಡು ತುಂಡಾಗಿ ಕತ್ತರಿಸಿ ದಿಕ್ಕುಗಳಿಗೆ ಎಸೆದರು. ಒಂದೊಂದು ದಿಕ್ಕಿನಿಂದಲೂ ಒಂದೊಂದು ಮಾಂಸದ ತುಣುಕಿನಿಂದಲೂ ಸೇಡು ಸೇಡು. ದುರ್ಯೋಧನ, ಅಂದು ನನ್ನ ಸಹೋದರರನ್ನು ಬಂಧನದಲ್ಲಿರಿಸಿ ಅನ್ನ ನೀರಿಲ್ಲದೆ ಉಪವಾಸದಿಂದ ನರಳಿ ನರಳಿ ಒಬ್ಬೊಬ್ಬರಾಗಿಯೇ ಹತರಾದರು. ದುರ್ಯೋಧನ, ಒಬ್ಬೊಬ್ಬರಾಗಿಯೇ ಹತರಾದರು. ಅಂದಿನಿಂದ ಇಂದಿನವರೆಗೂ ನನ್ನ ಹೃದಯದಲ್ಲಿ ದ್ವೇಷದ ಜ್ವಾಲೆಯು ದಗದಗನೆತ್ತಿದ ದೇಶದ ಜೋಲೆ ದಯಿಸುತ್ತಿದೆ ದೇಹವನ್ನು. ದಗದಗನೆತ್ತಿದ ದೇಶದ ಜೋಲೆ ದಯಿಸುತ್ತಿದೆ ದೇಹವನ್ನು. ಹೆಮ್ಮರವಾಗಿದೆ ಎಣ್ಣೆಯ ಸೇಡು ಕೌರವ ನಾಡು. ಹೆಮ್ಮರವಾಗಿದೆ ಎಣ್ಣೆಯ ಸೇಡು ಕೌರವ ನಾಡು. ದಗದಗ ನೆತ್ತಿದ ದೇಶದ ಜೋಲೆ ದಯಿಸುತ್ತಿದೆ ದೇಹವನ್ನು. ಅಣ್ಣ ತಮ್ಮಂದಿ ನೂರ್ವರು ನಾವು, ನಮಗೊದಗಿತು ಸೆರಮನೆ ಸಾವು. ಅಣ್ಣ ತಮ್ಮಂದಿ ನೂರ್ವರು ನಾವು, ನಮಗೊದಗಿತು ಸೆರಮನೆ ಸಾವು. ಸೋಲಿಸಿ ನಮ್ಮನ್ನು ತಿರುಪತಿ ತಂದು ಹಸ್ತಿನಾವತಿಯ ಸೆರೆಯೊಳಗಿಟ್ಟರು.
ತಂದನ್ ಹತ್ತಿನಾವತಿಯ ಸೆರೆಯೊಳಗಿಟ್ಟನು. ಧಗಧಗ 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 ನೆತ್ತಿ ದೇಶದ ಜಾಲೆ ದಯಿಸುತ್ತೀನಿ ದೇಹವನು ದಯಿಸುತ್ತೀನಿ ದೇಹವನು ದಯಿಸುತ್ತೀನಿ ದೇಹವನು. ದುರ್ಯೋಧನ, ನನ್ನ ಮನಸ್ಸಿನ ದುಸ್ಸಾಹ ಚಿಂತಾಗ್ನಿಯಿಂದ ನನ್ನ ಶರೀರವೇ ದಹಿಸುತ್ತಿರುವುದು. ಹೇ ಪಾಪಿ ಕೌರವೇಶ್ವರ, ನಿನ್ನ ದುರಾಭಿಮಾನದ ಕತ್ತಲೆಯ ಕಾರಾಗೃಹವನ್ನು ನಾನಿನ್ನು ಮರೆತಿಲ್ಲ ದುರ್ಯೋಧನ, ನಾನಿನ್ನು ಮರೆತಿಲ್ಲ. ನನ್ನ 100 ಜನ ಸಹೋದರರನ್ನು ಬಂಧನದಲ್ಲಿರಿಸಿ ಒಂದು ಒಳಲೆ ಅನ್ನ, ಒಂದು ಹಿಡಿ ಅನ್ನ, ಒಂದು ಒಳಲೆ ನೀರನ್ನು ಕೊಡುತ್ತಿದ್ದೆ. ಆ ಒಂದು ಹಿಡಿ ಕುಳನ್ನು ನನ್ನ ಸಹೋದರರು ನನಗಿಟ್ಟು ತಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿಯೇ ಹತರಾದರು. ದುರ್ಯೋಧನ, ಒಬ್ಬೊಬ್ಬರಾಗಿಯೇ ಹತರಾದರು. ಅವರ ಮೃತ್ಯುವಿನ ಕೊನೆಯುಸಿರಿನಲ್ಲಿ ನನ್ನನ್ನೇ ಶಪಿಸುತ್ತಾ ಆ ಘೋರ ಹಿಂಸೆ ಪ್ರತಿಕಾರ ಭಾರವನ್ನು ನನಗೊಪ್ಪಿಸಿ ಸತ್ತರು. ದುರ್ಯೋಧನ, ನನಗೊಪ್ಪಿಸಿ ಸತ್ತರು. ಅವರ ಮೃತದೇಹ ದೃಷ್ಟಿಯು ಈಗಲೂ ಸಿಡಿಲಿನಂತೆ ನನ್ನ ಹೃದಯವನ್ನೇ ಭೇದಿಸುತ್ತಿದೆ. ದುರ್ಯೋಧನ, ಪ್ರತಿಕಾರದ ಭಾರವನ್ನು ತೀರಿಸಿಕೊಳ್ಳುವೆ. ಕುರುಕ್ಷೇತ್ರ ಯುದ್ಧವನ್ನೇ ಎದುರು ನೋಡುತ್ತಿದೆ. ಈ ಕುರುಕ್ಷೇತ್ರ ರಣಯುದ್ಧದಲ್ಲಿ ನಿನ್ನ ತಮ್ಮಂದಿರನ್ನು ಭಿನ್ನ ಭಿನ್ನವಾಗಿ ತುಂಡರಿಸುವುದನ್ನು ಈ ಶಕುನಿಯ ಕಣ್ಣಿನಿಂದ ನೋಡಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ, ಪ್ರತಿಕಾರಕ್ಕೆ ವಿಶ್ರಾಂತಿ. ಅಣ್ಣ ಅಣ್ಣ ಹಲೋ ಹಲೋ, ನನ್ನ ಸಹೋದರರು ಸ್ವರ್ಗದ ಬಾಗಿಲು ನಿಂತು ನನ್ನನ್ನೇ ಮೊರೆ ಹಿಡಿತಿರುವರು. ಹಳಬೇಡಿ ಹಳಬೇಡಿ ನನ್ನ ತವಾಗಿ ಸಹೋದರರೇ, ಹಳಬೇಡಿ.
ಅಳಬೇಡಿ 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 ನನ್ನ ತಬಾಗಿ ಸಹೋದರರೇ, ಅಳಬೇಡಿ. ದುರ್ಯೋಧನ 99 ಮಂದಿ ತಮ್ಮಂದಿರನ್ನು ಕೊಂಡ ಮುಂಡಗಳ ಚೆಂಡಾಡಿಸಿ ನಿಮ್ಮಗಳ ಪ್ರತಿಕಾರ ಭಾರವನ್ನು ನಾ ತೀರಿಸಿಕೊಳ್ಳುತ್ತೇನೆ. ಕೌರವೇಶ್ವರ, ನರಕದ ಭಯಂಕರ ಹಿಂಸೆಗಿಂತಲೂ ಈ ಶಕುನಿಯಿಂದ ನಿನಗಾಗುವ, ಈ ಪೃಷ್ಠ ನಿನಗಾಗುವ ಹಿಂಸೆಯು ಅತಿ ಭಯಾನಕವೆನಿಸುವುದು. ತಾಯಿಯ ಕಣ್ಣೀರಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಮಾಡಿ ನಿನಗಾಗಿ ನಿಟ್ಟಿಸರು ಬಿಡಲು ಒಬ್ಬರು ಇಲ್ಲಂತೆ ಮಾಡಿ ನರಕದ ಮಾರು ಉಳಿಸುವುದನ ನರಕದ ಮಾರ್ಗ ಉಳಿಸುವೆನು. ಮತ್ತಿನ್ನಾರೇ ನಿನಗೆ ದುರ್ಯೋಧನ, ಆ ಪಾಂಡವರಿಗೆ ಎನ್ನುವಷ್ಟರಲ್ಲಿ ತನ್ನ ಆಗಮನವಾಯಿತು. ಆ ವಿಚಾರವನ್ನು ಬಿಡು. ಈಗ ನೀನು ಬಂದ ಸಮಾಚಾರವೇನು? ಯುದ್ಧದ ಸಕಲ ಸಿದ್ಧತೆಗಳಿಗಾಗಿ ನಿನ್ನ ಸಲಹೆಯನ್ನು ಪಡೆಯಲು ನಿನ್ನನ್ನು ಎಲ್ಲೆಲ್ಲಿ ಹುಡುಕಾಡಿದನು ಗೊತ್ತೇ ಮಾವ? ಅದರಲ್ಲಿ ನನ್ನ ಸಲಹೆ ಅಗತ್ಯವೇನು ಕುರ್ರಾಜ? ಈಗಾಗಲೇ ಜಯದ್ರಥ ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕಾಗಿ ಬರುತ್ತರೆಂದು ದೂತನು ಸಮಾಚಾರ ತಂದಲ್ಲ. ಹೀಗೆ ಸಕಲ ಸಿದ್ಧತೆಗಳು ನಿನ್ನೊಂದು ಆಜ್ಞೆಯಲ್ಲಿ ತಾನಾಗಿಯೇ ನಡೆಯುತ್ತಿರುವಾಗ ಆ ವಿಚಾರ ನಿನಗೆ ಕಯ್ಯ? ಅದಕ್ಕಾಗಿ ನಾನು ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಶೂರನು. ಈ ತನ್ನೆರಡು ತೋಳಗಳ ಬಲದಿಂದಲೇ ಆ ಪಾಂಡವರ ಸಮಸ್ತ ಸೈನ್ಯವನ್ನೆಲ್ಲ ಧ್ವಂಸ ಮಾಡಿಬಿಡಬಲ್ಲೆ. ಆದರೆ ಜಾತಿ ಹಿಂಸೆ, ಸಹೋದರರೊಡನೆ ಸಹೋದರರ ಕಲಹ ಇದು ಉಚಿತವೇ ಶಕುನಿ? ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಸಾರಿ ಹೇಳಿದನು. ಆದರೆ ಈ ನನ್ನ ದುರಾಭಿಮಾನದಿಂದ ಆತನ ಮಾತುಗಳನ್ನೆಲ್ಲ ನಿರಾಕರಿಸಿಬಿಟ್ಟನು ಶಕುನಿ, ನಿರಾಕರಿಸಿಬಿಟ್ಟನು. ದುರ್ಯೋಧನ, ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ, ಕ್ಷತ್ರಿಯ ಕುಲಕ್ಕೆ ಕಳಂಕ ಸ್ವರೂಪನು. ಇಂತಹ ಮೋಸ, ದ್ರೋಹ, ತಂತ್ರ ತವರಾಗಿರೋ ಮಾಯಾವಿ ಕೃಷ್ಣನ ಮಾತು ನಿನಗೆ ಹಿತಬೋಧನೆಯಾಯಿತೆ. ಎಚ್ಚರದಿಂದರು ದುರ್ಯೋಧನ, ಎಚ್ಚರದಿಂದರು. ದುರ್ಯೋಧನ, ಶಕುನಿ, ಅದು ನಿನ್ನ ಸಹೋದರನಾದ ದುಶ್ಯಾಸನನು ಇತ್ತಲೇ ಬರುತ್ತಿರುವನು. ಸಮಾಚಾರವೇನು ಕೇಳಿ ತಿಳ್ಕೋ. ಶಕುನಿ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನು. ನಾಳೆ ದಿವಸ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನಗಳನ್ನು ನಡೆಸುವನಂತೆ ಅಗ್ರಜ, ನಡೆಸುವನಂತೆ. ಏನು? ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನೇ? ಹೌದು ಅಗ್ರಜ. ಸಹೋದರ, ಹಾಗಾದರೆ ಬೇಗ ಹೋಗಿ ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜ, ಸಹೋದರ, ಆ ಕೃಷ್ಣನು ನಮ್ಮ ಸತ್ಕಾರಗಳನ್ನು ಸ್ವೀಕರಿಸುವಂತಿಲ್ಲ, ಅಥವಾ ನಮ್ಮ ಸತ್ಕಾರಗಳನ್ನು ಸ್ವೀಕರಿಸುವ ಯೋಗ್ಯತೆ ಆ ಗೊಲ್ಲನಿಗೆಲ್ಲಿದೆ? ಎಷ್ಟೇ ಆಗಲಿ ಗೊಲ್ಲರಿಂದ ಪರಿಪೋಷಕನಾದ ಆ ಕೃಷ್ಣನಿಗೆ ಗೊಲ್ಲ ಬುದ್ಧಿ ಎಲ್ಲಿನ ತಾನೇ ಬಂದಿತ್ತು? ಅವನಾಗಲೇ ಆ ದರಿದ್ರನಾದ ವಿದುರನ ಮನೆಯನ್ನು ಆಕ್ರಯಿಸಿರುವನು. ಎಷ್ಟೊಂದು ಅವಹೇಳನ ಅಗ್ರಜ! ಇದು ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತ ಪರಾಧೀನನು.
ವಿದುನಂತ ಭಕ್ತರು ಮತ್ಯಾರಿರುವರು? ನೀನೇ ಹೇಳು. ಈ ತರ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನಾಳೆಯ ದಿನ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನೀನು ಚಿಂತಿಸಬೇಡ, ಬೇಗ ಹೋಗಿ ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು ಸಹೋದರ. ಅತಿಥಿ ಸತ್ಕಾರಕ್ಕೆ ಸಿದ್ಧ ಸಹೋದರ. ಈ ದಿನ ನಿಂಗೆ ಮಂಕು ಕೌದಿರುವುದು ಹೇಗೆ? ಆ ಮಾಯಾವಿ ಕೃಷ್ಣನನ್ನು ನೀನು ನಂಬಬಹುದೇ? ಪಾಂಡವರ ಪಕ್ಷಪಾತಿಯಾದ ಅವನನ್ನು ನಂಬಿದವರ ಗತಿ ಏನೇನಾಗಿದೆ ಎಂದು ತಿಳಿದು ಈ ರೀತಿ ಮಾತನಾಡುತ್ತಿರುವೆಯಾ? ಈ ದಿನ ನನ್ನ ಮಾತುಗಳು ನಿನ್ಗೆ ರುಚಿಸುವುದಿಲ್ಲ. ಮುಂದೆ ತಾನೇ ಗೊತ್ತಾಗುವುದು. ದುರಾತ್ಮರಾದ ಹೇಡಿಗಳ ಹದವ ಮುರಿವೆ ಈ ಕ್ಷಣ. ದುರಾತ್ಮರಾದ ಹೇಡಿಗಳ ಹದವ ಮುರಿವೆ ಈ ಕ್ಷಣ. ಹದವ ಮುರಿವೆ ಈ ಕ್ಷಣ. ಹದವ ಮುರಿವೆ ಈ ಕ್ಷಣ. ಕಂಡರನ್ನು ಭೇದಿಸಿ ಚಲವಗೈದು ಬರೋಣ. ಕಂಡರನ್ನು ಭೇದಿಸಿ ಚಲವಗೈದು ಬರೋಣ. ಹೊರಗೆ ಬರುವ ಹದಮರನ್ನು ಸುಲಭಗೈದು ಬರೋಣ. ಹೊರಗೆ ಬರುವ ಹದಮರನ್ನು ಸುಲಭಗೈದು ಬರೋಣ. ಸುಲಭಗೈದು ಬರೋಣ. ಸುಲಭಗೈದು ಬರೋಣ. ದುರಾತ್ಮರಾದ ಹೇಡಿಗಳ ಹದವ ಮುರಿವೆ ಈ ಕ್ಷಣ. ಹದವ ಮುರಿವೆ ಈ ಕ್ಷಣ. ಹದವ ಮುರಿವೆ ಈ ಕ್ಷಣ. ಸಹೋದರ ನಿಲ್ಲು, ಸಹೋದರ ನಿಲ್ಲು. ಆಹಾ, ಈ ನನ್ನ ಅಭಿಮಾನಿ ಶಾಲಿಯಾದ ಸಹೋದರರನ್ನು ಸಮಾಧಾನ ಪಡಿಸಲು ನನಗೂ ಒಂದೊಂದು ಸಾರಿ ದುಸ್ಸಾಹವೆನಿಸುವುದು. ಇರಲಿ, ಈಗೇನು ಮಾಡುವುದು ಶಿಖಿನಿ? ಆ ಸಂಧಾನ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ ಕೂಡದು ರಾಜ, ಕೂಡದು. ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ಈ ವೈಭವ, ಈ ದುರ್ಯೋಧನ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರನ ಮುರುಕು ಜೋಪುಡಿನ ಆಶಿಸುತ್ತಿದ್ದೇನೆ. ಛೇ ಛೇ, ಇದು ಉಚಿತವಲ್ಲ ದುರ್ಯೋಧನ, ನಿನಗೆ ಉಚಿತವಲ್ಲ. ಈ ಅಪಮಾನವನ್ನು ನೀ ಹೇಗೆ ಸಹಿಸುವೆ ದುರ್ಯೋಧನ? ನೀ ಹೇಗೆ ಸಹಿಸುವೆ? ಶಕುನಿ, ಆ ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷವೇಕೆ? ಅವನಿಂದ ನಮಗಾದ ಅಪಮಾನವಾದರೂ ಏನು? ಆ ವಿದುರನು ನಮ್ಮವರೇ ಅಲ್ಲವೇ? ಕೂಡದು ಕುರ್ರಾಜ, ಕೂಡದು. ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದನಲ್ಲ. ಕ್ಷತ್ರಿಯ ವೀರನಾದ ಕ್ಷತ್ರಿಯ ಪರಂಪರೆಯಾದ ಜರಾಸಂಧ ಶಿಶುಪಾಲ ಇವರನ್ನು ಕಾರಣವಿಲ್ಲದೆ ಸಂಹರಿಸಿದನು. ಅದು ಅಲ್ಲದೆ ಅಯ್ಯೋ ಪಾಪ, ಅವರೆಲ್ಲರೂ ನಿನಗೆ ಎಂಥ ಆಪ್ತಮಿತ್ರರಾಗಿದ್ದರು. ಅವರು ಈಗ ಇಲ್ಲಿ ಇದ್ದಿದ್ದರೆ ನಿನಗೆ ಎಷ್ಟು ಸಹಾಯವಾಗುತ್ತಿತ್ತು. ಅದು ಅಲ್ಲದೆ ಕಂಸನನ್ನು ಹೊದಿಸಿ ಅರಳು ಮರಳು ಮುದುಕನಾದ ಉಗ್ರಸೇನನು ಹೆಸರಿಗೆ ಮಾತ್ರ ಸಿಂಹಾಸನ ಮೇಲೆ ಕೂರಿಸಿರುವನು. ಸಹೋದರರನ್ನು ಸುರಪಾನದಿಂದ ಪ್ರಮುಖರನ್ನಾಗಿ ಮಾಡಿ ತನ್ನ ಯಾದವ ವಂಶದ ರಾಜ್ಯ ಲಕ್ಷ್ಮಿಯನ್ನು ತನ್ನ ಕೈವಶ ಮಾಡಿಕೊಂಡರು. ಇಂತಹ ವಂಚಕ, ಮೋಸ, ಕುತಂತ್ರಿಯಾದ ಮಾಯಾವಿ ಕೃಷ್ಣ ಈ ರಾಜಮನ್ನಣೆಗೆ ಛೇ ಛೇ, ಇದು ನಿನಗೆ ಉಚಿತವಲ್ಲ ಕುರ್ರಾಜ, ಇದು ನಿನಗೆ ಉಚಿತವಲ್ಲ. ಹೋದಿರ ನನ್ನನ್ನು ದ್ವಾರಕೆಗೆ ಹೇಗೆ ಕಳುಹಿಸಿದೆ ಮಾವ? ಆ ನನ್ನ ಪಾಲಕನ ಮನೆ ಬಾಗಿಲಲ್ಲಿ ನಿಂತು ಸಹಾಯವನ್ನು ಬೇಡುವುದು ಈ ಕುರುಕುಲ ಸಾರ್ವಭೌಮನಿಗೆ ಉಚಿತವಾದ ಕಾರ್ಯವೇ ಮಾವ? ಅದಕ್ಕೊಂದು ಉದ್ದೇಶವಿತ್ತು ಕುರ್ರಾಜ. ಏನದು ಉದ್ದೇಶವೇ ಮಾವ? ಕಾಳ ಸರ್ಪದ ಅಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸವಾಡಬಹುದಲ್ಲವೇ? ಹೌದೌದೌದೌದು. ಅದರಂತೆ ಆ ಕೃಷ್ಣನಿಗಿಂತ ಆತನ ವಿಜಯೋನ್ಮತವಾದ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗುತ್ತಿತ್ತು. ಒಂದು ವೇಳೆ ಆ ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಲೇ ಬಂದಿದ್ದರೆ ನೀನು ನಿರಾಕರಿಸಬೇಕಾಗುತ್ತಿತ್ತು. ಏಕೆ ಮಾವ? ಏಕೆಂದರೆ ಆ ನಿರಾಯುಧನನ್ನು ನಿರಸ್ತ್ರನನ್ನು ನಾವು ಕಟ್ಟಿಕೊಂಡು ಮಾಡುವುದಾದ್ರೆ ಏನಿತ್ತು? ಆದ್ದರಿಂದ ಕೃಷ್ಣ, ನೀನು ನನಗೆ ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ನೀನು ಕೇಳಬೇಕಾಗುತ್ತಿತ್ತು. ಆಮೇಲೆ ಏನು ಇತ್ತೋ ಆ ಹತಾಚುರ್ಯ ನಡೆಯುವ ಮೊದಲೇ ಆ ಅರ್ಜುನನು ಅಸಂಕಟದಿಂದ ನಿನ್ನನ್ನು ಪಾರು ಮಾಡಿದನು. ಈಗ ಎಲ್ಲವೂ ಸರಿಯಾಗಿದೆ. ಎಚ್ಚರದಿಂದಿರು ದುರ್ಯೋಧನ, ಎಚ್ಚರದಿಂದಿರು. ಶಕುನಿ, ನೀನು ಹೇಳಿದಂತೆ ಆ ಕೃಷ್ಣನು ವಂಚಕರೇ ಇರಬಹುದು. ಆದರೆ ಅವನ ಮೇಲಿನ ದ್ವೇಷದಿಂದ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಶಕುನಿ, ಹಿಂಸಿಸಬೇಕಾಗುವುದಲ್ಲ. ಅದಕ್ಕೊಂದು ಉದ್ದೇಶವಿತ್ತು ಕುರ್ರಾಜ. ಏನೋ ನಿನ್ನ ಉದ್ದೇಶ ಮಾವ? ಹಾಗೆಂದರೆ ನಿನ್ನ ಕಾರ್ಯವೂ ನಡೆಯುವುದಿಲ್ಲ ಕುರ್ರಾಜ. ಏಕೆ ಮಾವ? ಏಕೆಂದರೆ ಪಾಂಡವರನ್ನು ಕೃಷ್ಣನಿಂದ ದೂರ ಮಾಡಲು ಸಾಧ್ಯವಿಲ್ಲ.
ಪಾಂಡವರು ಕೃಷ್ಣನ ಆಜ್ಞಾಧಾರಕರು. ಒಂದು ವೇಳೆ ನೀನು ಪಾಂಡವರಿಗೆ ಆಶ್ರಯವನ್ನು ಕೊಟ್ಟಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ. ದುರ್ಯೋಧನ, ಪಾಂಡವರು ಪಗಡೆಯಾಟದಲ್ಲಿ ಸೋತಾಗಲೇ ಅವರ ರಾಜ್ಯದ ಮೇಲಿನ ನಷ್ಟವಾಯಿತು. ಪುನಃ ಅದನ್ನು ಹೊಂದುವುದೆಂದರೇನು? ಕ್ಷತ್ರಿಯ ವೀರನಾದ ನಿನ್ನಿಂದ ಪರಿಶೋಭಿತವಾದ ಈ ಕುರುಭೂಮಿ ರಾಜ್ಯ ಲಕ್ಷ್ಮಿಯನ್ನು ಆ ದರಿದ್ರ ಭಿಕ್ಷುಕರ ಯಾಚನಾಂಜಲಿಯುವುದೇ? ಛೇ ಛೇ, ಇದು ನಿನಗೆ ಉಚಿತವಲ್ಲ ಕುರುರಾಜ, ಇದು ನಿನಗೆ ಉಚಿತವಲ್ಲ. ದುರ್ಯೋಧನ, ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದಾರೆ. ಅವರಿಗೆ ಒಂದು ವೇಳೆ ರಾಜ್ಯ ಬೇಕಾದರೆ ರಣಯಜ್ಞದಲ್ಲಿ ಅವರ ಸಾಹಸವನ್ನು ತೋರಿಸಿ ಪುನಃ ರಾಜ್ಯವನ್ನು ಪಡೆಯಲಿ. ಅಷ್ಟಲ್ಲದೆ ಆ ಏಡಿಗಳಿಗೆ ಮೇಲಿಂದ ಮೇಲೆ ದೈನ ವೃತ್ತಿ ಏಕೆ? ದೇಹಿ 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 ಎಂದು ಸರಿಯಾಗಿ ಹೇಳಿದ ಶೋಭಲ ರಾಜ, ಇದು ಉಚಿತವಾದ ಕಾರ್ಯವೇ ಸರಿ. ಮಾವ, ನಿನ್ನ ಮಾತಿನಂತೆ ಯೋಧವೇ ಹೊರತು ಆ ಪಾಂಡವರಿಗೆ ಒಂದು ಸೂಜಿಯ ಮನೆಯಷ್ಟು ಕೊಡಲಾಗದು. ಬಲ ಈಗ ಮೆಚ್ಚಿದ ಜಾಣತವನು. ಅಷ್ಟು ಮಾತ್ರವೇ ಅಲ್ಲ ದುರ್ಯೋಧನ, ಕೃಷ್ಣ ಸಂಧಿಯ ನೆಪದಿಂದ ಬಾರಿ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಮಾಯಾವಿ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತವಾಗಲೇಬೇಕು. ಆಗಲೇಬೇಕು ಮಾವ. ಅದರಲ್ಲಿ ನನ್ನದೊಂದು ಸಲಹೆ. ಏನದು ಮಾವ ನಿನ್ನ ಸಲಹೆ? ಅದನ್ನು ಗತ ಸಮಯ ಬಂದ ಉಜ್ಜಾಪಿಸಿಕೊಳ್ಳೋದು ಬಿಡು. ಹೋಗಲಿ ಮಾವ, ಯಾವ ಕಾರ್ಯದಲ್ಲಿ ಹೋಗಲಿ, ನಿನ್ನ ಸಲಹೆಯನ್ನು ಪಡೆಯದೆ ಹೊರತು ನಾನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ನಡೆ ಮಾವ, ಹೋಗೋಣ. ನಡೆ ಹೋಗೋಣ. ನಡೆ.